ಅರೆ ವಾ, ನೀನ್ ದೊಡ್ಡ ಜ್ಞಾನಿನಾ? ನಿನ್ನಂತ ಜ್ಞಾನಿ ಇನ್ನೊಬ್ಬ ಇದ್ದಾನೆ, ಅವನ್ನ ನೋಡ್ತೀಯ ನೀನು? ಖಂಡಿತ ನೋಡಕ್ ಬಯಸ್ತೀನಿ. ನಿನ್ ಜೊತೆಗೆ ಸೇರಿ ಅವನ ಜ್ಞಾನ ಇನ್ನೂ ಹೆಚ್ಚಾಗ್ಬೋದು. ಮತ್ತೆ ಕರಿಯೋಣವಾ ಅವ್ರನ್ನ ಇಲ್ಲಿ? ಯಾರವ್ರು? ಅವ್ರನ್ನ ನೋಡಿದ್ರೆ ನನಗೂ ಸಂತೋಷ ಆಗಬಹುದು. ಕರಿತೀನಿ. ಜ್ಞಾನಿ, ಇಲ್ಲಿ ಬನ್ನಿ. ಇವರೇ ನಮ್ಮೂರಿನ ಜ್ಞಾನಿ. ಮಾತಾಡಿ ಇವ್ರ ಹತ್ರ. ಬನ್ನಿ ನಮ್ ಜ್ಞಾನಿನ್ ಮಾತಾಡ್ಸಿ. ಹೇಗ್ ನೀವು ಜ್ಞಾನದ ಬಗ್ಗೆ ಮಾತಾಡ್ತಿರೋ, ಇವನು ಹಾಗೆ ಜ್ಞಾನದ ಬಗ್ಗೆ ಮಾತಾಡ್ತಾನೆ. ಇನ್ನಿಬ್ಬರು ಸೇರಿ ಜ್ಞಾನದ ಬಗ್ಗೆ ಮಾತಾಡಿ. ನೋಡಿದ್ರ, ನೀವು ನೋಡ್ತಿದ್ದ ಹಾಗೆ ಜ್ಞಾನದ ಬಗ್ಗೆ ಮಾತಾಡ್ತಿದ್ದಾನೆ. ನಿಮ್ಮ ನೋಡ್ತಿದ್ದ ಹಾಗೆ ತನ್ನ ಗೆಳೆಯನ್ ಗುರುತು ಹಿಡಿದು ಬಿಟ್ಟು ಅನ್ಸುತ್ತೆ. ನಮ್ಮಿಂದ ತಪ್ಪಾಗಿದೆ, ನಮ್ಮನ್ನ ಕ್ಷಮಿಸ್ಬಿಡಿ, ನಮಗ್ ಹೋಗೋಗ್ಬೇಡಿ. ಇಲ್ಲ ಸುಧಾ, ತಪ್ಪು ನಮ್ಮಿಂದಾಗಿಲ್ಲ, ಇವರಿಂದನೂ ಆಗಿಲ್ಲ. ಪ್ರತಿಯೊಂದು ಜೀವಿಯಲ್ಲೂ ಕೂಡ ಭಗವಂತನ ಅಂಶ ಇರುತ್ತೆ. ಇದರಿಂದ ನಮ್ಮ ರೀತಿಲೇ ಈ ಕಥೆಯಲ್ಲೂ ಜ್ಞಾನ ಇದೆ. ಹಾಗಾದ್ರೆ ಖಂಡಿತ ಇದಕ್ಕೂ ಶಾಸ್ತ್ರಗಳ ಜ್ಞಾನ ಇರಬಹುದು. ನಿನ್ ಗೆಳೆಯನ ಹತ್ರ ಹೇಳು, ನಮಗೂ ಮಂತ್ರ ಪುಷ್ಪ ಶ್ಲೋಕ ಕೇಳಿಸ್ಲಿ. ಇದು ಹೇಳುತ್ತಲ್ವಾ? ಖಂಡಿತ ಹೇಳ್ತಾನೆ. ನಾವೇನ್ ಹೇಳ್ತೀವೋ ಅದನ್ನ ನಾವಾಗೆ ಹೇಳ್ತಿರೋದಲ್ಲ, ನಮ್ಮೆಲ್ಲರೊಳಗಿರೋ ಭಗವಂತ ಹೇಳ್ತಿರ್ತಾನೆ. ಹೇ ಗೋವಿಂದ, ನನಗ್ ಗೊತ್ತಿದೆ ಎಲ್ಲಾ ಜೀವಿಗಳಲ್ಲೂ ನಿನ್ ವಾಸ ಇದೆ. ಇವತ್ ನಿನ್ ಈ ಭಕ್ತನ್ ಪರೀಕ್ಷೆ ಆಗ್ತಿದೆ. ನಿನ್ ಭಕ್ತನ್ ವಿಶ್ವಾಸ ಮರ್ಯಾದೆನ ಉಳ್ಸು. ಇದು ಸರ್ವವಿದಿತವಾಗಿದೆ, ಕಣಕಣದಲ್ಲೂ ವಿದ್ಯಮಾನದಲ್ಲಿದೆ. ಜಗತ್ತಿನಲ್ಲಿ ಇದನ್ನು ಮೀರಿದಂಥ ಆಶ್ಚರ್ಯವಿರಲು ಸಾಧ್ಯವೇ ಇಲ್ಲ, ಸ್ವತಃ ನನಗೂ ಸಹ. ಅಜ್ಞಾನಿ ಪೌಂಡ್ರಿಕ ತಾನೇ ಭಗವಂತನೆಂದು ಹೇಳುತ್ತಿದ್ದಾನೆ. ಈ ವಿಕಟ ಸಮಸ್ಯೆಗೆ ಪರಿಹಾರ ಕೇವಲ ನೀವೇ ಹೇಳಬೇಕಿದೆ ಪ್ರಭು. ಒಂದು ಕಡೆ ನಿಮ್ಮ ಭಕ್ತನಿದ್ದಾನೆ ಮತ್ತು ಇನ್ನೊಂದೆಡೆ ನಿಮ್ಮ ವೃಂದಾವನ ವಾಸಿಗಳು. ಅವರು ಪೌಂಡ್ರಿಕನನ್ನೇ ತಮ್ಮ ಭಗವಂತ ಎನ್ನುತ್ತಿದ್ದಾರೆ. ನಾನು ಸ್ವತಃ ತಿಳಿಯದಾಗಿದ್ದೇನೆ ಪ್ರಭು. ಈ ಸಮಯದಲ್ಲಿ ನೀವು ಏನು ನಿರ್ಣಯಿಸುವಿರೋ? ಸಿಕ್ಕಿದ್ರಪ್ಪ ನಮ್ಮಯ್ಯ ನಿರ್ಧಾರ ಮಾಡ್ಬಿಡಿ ಗುರುದೇವ. ಭದ್ರಾಕ್ಷ, ಈ ಸ್ಥಾನ ಸಿದ್ಧಪಾವನ ಪವಿತ್ರ. ನಿನ್ನಂತಹ ಪ್ರೇತಾತ್ಮವು ಇಲ್ಲಿ ಪ್ರವೇಶಿಸುವುದು ಸಂಭವವಾದದ್ದಲ್ಲ. ಬಂದಂತ ಕಾರ್ಯವನ್ನು ಹೇಳು. ದರ್ಶನ ಮಾಡಕ್ ಬಂದಿದ್ದೆ ಗುರುದೇವ. ನನ್ನ ಮನಸ್ಸಲ್ಲಿ ಹೀಗೆ ತಳಮಳ 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 ಆಗ್ತಾ ಇತ್ತು. ನನಗನಿಸ್ತಾ ಇತ್ತು, ಒಮ್ಮೆ ನನ್ನಂತಹ ಪ್ರೇತಕ್ಕೆ ಪಾಪದಿಂದ ಮುಕ್ತಿ ನೀವೇ ಕೊಡಬೇಕಾಗಬಹುದು. ಕೆಲ್ಸ ಬೆಣ್ಣೆ ತೆಗೆದಂಗಾಗ್ಬಿಡುತ್ತೆ ಗುರುದೇವ. ಮನದಲ್ಲೇನಿದೆಯೋ ಅದನ್ನು ಹೇಳು ಭದ್ರಾಕ್ಷ. ನನ್ನ ಮನಸ್ಸಲ್ಲಿರೋದಾ ಗುರುದೇವ? ಅದನ್ನ ನೀವು ಮಾಡೋದೂ ಇಲ್ಲ. ಯಾವ ಅಮಂಗಲ ಯೋಚಿಸುತ್ತಾ ಬಂದಿರುವೆ? ಅಮಂಗಲ ಅಲ್ಲ, ನಾನಂತೂ ಮಂಗಲ
ಮಂಗಲವನ್ನೇ ಯೋಚಿಸಿ ಬಂದಿದ್ದೆ ಗುರುದೇವ. ಅಂದರೆ ಅರ್ಥಾತ್ ಭಗವಂತನಿಗೆ ಈಗ ನಿಮ್ಮಂತ ಜ್ಞಾನಿ ಪುರುಷ ನಾನು ಏನ್ ಯೋಚಿಸ್ತಿದ್ದೆ ಅಂದ್ರೆ ನಮ್ಮ ಕಂಸ ಭಗವಂತನ ಮಹಿಮೆನ ಬರೆಯೋದಕ್ಕೆ, ಜಗತ್ತಿಗೆ ತಿಳಿಸೋದಕ್ಕೆ ನಿಮ್ಮಂತ ಜ್ಞಾನಿ ಪುರುಷ ಮತ್ತೆಲ್ಲೂ ಸಿಗಲ್ಲ. ಅದು ಏನಂದ್ರೆ ಗುರುದೇವ, ಭಗವಂತ ಕಂಸರು ತನ್ನ ಮಹಿಮಾ ಮಂಡನೆ ಮಾಡೋದಕ್ಕೋಸ್ಕರ ನಿಮ್ಮ ಹೆಸರನ್ನೇ ಹೇಳಿದ್ರು. ಮತ್ತೇನಂದ್ರೆ ನೀವು ಅವರ ಸನ್ನಿಧಿಗೆ ಬರ್ಬೇಕಷ್ಟೇ. ಭದ್ರಾಕ್ಷ, ನೀವು ಪ್ರಸನ್ನರಾಗೇ ಇರಿ, ಕೋಪ ಮಾಡ್ಕೋಬೇಡಿ ಗುರುದೇವ. ಅಯ್ಯೋ, ಭಗವಂತ ಕಂಸನೇ ನಿಮ್ಮನ್ನ ಕರೆಯೋಕ್ ಕಳ್ಸಿದ್ದು. ಹಾ, ಹೋಗು ಭದ್ರಾಕ್ಷ, ಗುರುದೇವರನ್ನ ಮಹಾನ್ ಆದರ ಸತ್ಕಾರದಿಂದ ಕರ್ಕೊಂಡ್ ಬಾ. ಏನೋ ಜ್ಞಾನದ ಚರ್ಚೆ ಮಾಡ್ಬೇಕು ಅಂತಿದ್ರು. ನನಗಂತೂ ಗೊತ್ತಾಗೋದಿಲ್ಲ ಭಗವಂತ. ನನಗಂತೂ ಕೋಣನ ಮುಂದೆ ಕಿನ್ನರಿ ಬಾರಿಸ್ದಂಗೆ ಗೊತ್ತಾಗೋದೇ ಇಲ್ಲ. ಆದ್ರೆ ನೀವು ಬಂದ್ಬಿಟ್ರೆ ಆಗ ಭಗವಂತ ಕಂಸ ನಿಮಗೆ ಎಲ್ಲಾ ತಿಳಿಸಿ ಹೇಳ್ಬಿಡ್ತಾರೆ. ಕೆಲಸ ಬೆಣ್ಣೆ ತೆಗ್ದಂಗಾಗುತ್ತೆ. ಕಂಸ ಮತ್ತು ಜ್ಞಾನದ ವಿಷಯದಲ್ಲಿ ವಿಚಾರ ವಿಮರ್ಶೆ. ಆದರೆ ನನ್ನ ಧರ್ಮವೇ ಜ್ಞಾನ ನೀಡಿ ಮಾರ್ಗದರ್ಶನ ಮಾಡುವುದು. ಅದು ಕಂಸನೋ ಅಥವಾ ಯಾವ ಮಹಾತ್ಮನೋ ಆಗಲಿ, ನಾನು ಉಪಸ್ಥಿತನಾಗುತ್ತೇನೆ. ಈಗಲೇ ಅಲ್ಲಿಗೆ ಬರೋದಿಲ್ವಾ? ಏನು ತೊಂದರೆ ಇಲ್ಲ, ನೀವು ಹೇಳ್ದಾಗೆ ಆಗ್ಲಿ. ನಾನು ಮತ್ತು ಭಗವಂತ ಕಂಸ ನಿಮ್ಮ ದಾರಿ ಕಾಯ್ತಾ 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 ಕೂತಿರ್ತೀವಿ. ನಾರಾಯಣ ನಾರಾಯಣ. ಪ್ರಭು, ಇದು ಹೇಗೆ ಸಾಧ್ಯ? ಭಕ್ತ ಸುಧಾಮ ಇದೆಂತಹ ಪ್ರಾರ್ಥನೆ ಮಾಡುತ್ತಿದ್ದಾನೆ ಪ್ರಭು. ಒಂದು ಗಾರ್ಧಭ ಮಂತ್ರಗಳನ್ನು ಜಪಿಸಲು ಹೇಗೆ ಸಾಧ್ಯ ಪ್ರಭು? ದೇವರ್ಷಿ, ಒಬ್ಬ ಪರಮ ಭಕ್ತನ ಭಕ್ತಿಯ ಎದುರು ಯಾವುದು ಅಸಂಭವವಲ್ಲ. ಗದರ್ಭವು ಅದೇ ಸೃಷ್ಟಿಯ ರಚನೆಯೇ ಈ ಸಮಕ್ಷ ಜಗತ್ತಿನ ರಚನೆಯಂತೆ. ಮತ್ತೆ ಪ್ರಭು, ಈ ಜಗತ್ತಿನ ಕಣ ಕಣದಲ್ಲೂ ನೀವೇ ವ್ಯಾಪಿಸಿದ್ದೀರಿ. ನನಗೆ ಅರ್ಥವಾಯಿತು ಪ್ರಭು, ನನಗೆ ಅರ್ಥವಾಯಿತು. ಯದ್ಯದ ಚರತಿ ಶ್ರೇಷ್ಠತಾ ದೇವೇತ್ರೋ ಜನ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸ್ವಯಂ ತೇಂದ್ರಿಯ ಜ್ಞಾನಂ ಲಬ್ಧವಾ ಪಾರಂ ಶಾಂತಿಮಚಿರೇಣದಿ ಗಚ್ಚತಿ. ಇದ್ಯಾವುದೋ ಸಾಧಾರಣ ವಿಷಯ ಅಲ್ಲ. ಸುಧಾಮ ಮುಟ್ಟಿದ ಹಾಗೆ ಈ ಕತ್ತೆ ಶ್ಲೋಕ ಹೇಳಕ್ ಶುರು ಮಾಡ್ಬಿಡ್ತು. ಬಹುಶಃ ಇವನ್ಯಾರೋ ಅಸಾಧಾರಣ ಮನುಷ್ಯನೇ ಇರಬೇಕು. ಹೇ ಸುಧಾಮ, ನಾವು ಧನ್ಯರಾದ್ವಿ. ನಿನ್ನಂಥ ಜ್ಞಾನಿನ ನಾವು ಈ ಜಗತ್ನಲ್ಲಿ ಎಲ್ಲೂ ನೋಡಿಲ್ಲ. ಅಯ್ಯೋ, ಇಲ್ಲ ಇಲ್ಲ, ಇದೇನ್ ಮಾಡ್ತಿದ್ದೀರಿ ನೀವೆಲ್ಲ? ಹಾ ಸುಧಾಮರೇ, ಇದು ನಮ್ಮ ಪಾಲಿಗೆ ದೊಡ್ಡ ಸೌಭಾಗ್ಯ. ನೀವು ನಮಗೆ ನಿಮ್ಮ ಆತಿಥ್ಯ ಮಾಡೋ ಅವಕಾಶ ಕೊಡಬೇಕು. ದಯವಿಟ್ಟು ನಮ್ಮ ಮನೆಗೆ ಬನ್ನಿ. ಇಲ್ಲ ಇಲ್ಲ, ನನ್ನನ್ನು ಕ್ಷಮಿಸ್ಬಿಡಿ. ನಿಮಗೆ ನಮ್ಮ ಮೇಲೆ ಕೋಪ ಇದ್ರೆ ನಮಗೆ ಶಿಕ್ಷೆ ಕೊಟ್ಬಿಡಿ. ಆದರೆ ಆಗಲ್ಲ ಅನ್ಬೇಡಿ. ಹೌದು, ಈಗಂತೂ ನೀವು ನಮ್ಮ ಆತಿಥ್ಯನ ಸ್ವೀಕಾರ ಮಾಡಲೇಬೇಕು. ನನ್ ಗೋವಿಂದ ಹೇಳೋದಿದೆ, ಯಾರ ಪ್ರೀತಿನೂ ತಿರಸ್ಕಾರ ಮಾಡಬಾರ್ದು ಅಂತ. ನಮ್ಮನ್ನ ಇಷ್ಟು ಪ್ರೀತಿಯಿಂದ ಕರೀತಿದ್ದೀರಿ, ಮತ್ ನಾನು ಹೇಗೆ ಬೇಡ ಅನ್ಲಿ? ಆಗ್ಲಿ ಬನ್ನಿ.
ಯಾರೋ ಮಾಯಾವಿ ಬಾಲಕ ಇವನು ಕತ್ತೆನ ಮಾತಾಡಿಸ್ತಾನೆ. ಇವನಿಗೆ ಬೇಗ ಏನಾದರೂ ಮಾಡಲೇಬೇಕು. जय कंसाय नमः प्रभु जय कंसाय नमः ಭಕ್ತ ಜನರ ಕಂಸ, ನೀನು ನನ್ನನ್ನು ಸ್ಮರಿಸಿದೆಯಾ? ಯಾರದು? ಗುರುದೇವ, 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 ಆಚಾರ್ಯ, ಗುರುದೇವ, 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 ಎಲ್ಲಿ ಹೋಗುತ್ತಿರುವಿರಿ ಗುರುದೇವ? ಇದೇನು ಮಾಡುತ್ತಿರುವೆ ಕಂಸ? ನನ್ನ ಚರಣ ಏಕೆ ಹಿಡಿಯುತ್ತಿರುವೆ? ಭಗವಂತ ಆಚಾರ್ಯರೇ ಎದುರಿದ್ದಾಗ ನನಗಿನ್ನೇನು ಬೇಕು? ಮಹಾತ್ಮ ಆಚಾರ್ಯ ನೀವು. ಈ ಭಗವಂತನೇ ಕಳುಹಿಸಿರಬೇಕು. ನಾನು ನನ್ನ ಭಗವಂತನ ಆರಾಧನೆ ಮಾಡುತ್ತಲಿದ್ದೆ. ನಿಮ್ಮ ನೋಡಿಯೂ ಇರಲಾಗಲಿಲ್ಲ, ಓಡಿ ಓಡಿ ಬಂದು ಬಿಟ್ಟೆ. ಇದು ಸರ್ವ ವಿದಿತವೇ. ಇಲ್ಲಿ ಎಲ್ಲಕ್ಕೂ ಮೊದಲು ಗುರು, ಅದರ ನಂತರ ಭಗವಂತ ಕಂಸ. ಭಗವಂತ ಕಂಸನ ಸ್ಥಾನವಂತೂ ಅದರ ನಂತರವೇ. ಈ ಮಹಿಮಾ ಮಂಡನೆ ಸಾಕು ಮಾಡು ಕಂಸ. ನಿನ್ನ ಯೋಚನೆ, ಉದ್ದೇಶ ಹೇಳು. ನೀವು ನನ್ನ ಯೋಚನೆ, ನನ್ನ ಉದ್ದೇಶ ಕೇಳುವುದಾದರೆ ನಿಮ್ಮಯ ಆಜ್ಞೆಯ ಪಾಲನೆ ಆಗಲೇಬೇಕು. ಗುರುದೇವ, ನನಗೆ ಮಾರ್ಗದರ್ಶನ ನೀಡಿ. ಗುರುವಿನ ಧರ್ಮವೇ ಮಾರ್ಗದರ್ಶನ ನೀಡುವುದು ಕಂಸ. ಅದಕ್ಕಾಗಿ ನಾನು ಹೇಳಿದ್ದೆ ಕಂಸ, ಪಾಪ ಮತ್ತು ಅಧರ್ಮದ ಮಾರ್ಗ ತ್ಯಾಗ ಮಾಡಿ ಪುಣ್ಯ ಮತ್ತು ಧರ್ಮದ ಕಾರ್ಯ ಮಾಡಲು ಆರಂಭ ಮಾಡು. ಇದೊಂದೇ ಸಮಸ್ಯೆ ಗುರುದೇವ. ನೀವು ನನ್ನ ಕರ್ಮಗಳನ್ನು ಪಾಪ ಎನ್ನುತ್ತೀರಿ ಮತ್ತು ಈ ಜಗತ್ತು ಅಧರ್ಮ. ಮತ್ತೀಗ ನೀನು ಇದನ್ನು ತಿಳಿದುಕೋ ಕಂಸ, ಪಾಪ ಪಾಪ ಮಾತ್ರವಷ್ಟೇ. ಶಕ್ತಿಯ ಭಯ ತೋರಿಸಿ ಅದನ್ನು ಪುಣ್ಯ ಮಾಡಲಾಗುವುದಿಲ್ಲ. ಸುಧಾಮರೇ, ದಯವಿಟ್ಟು ಎಲ್ಲ ಊಟ ಮಾಡಿ. ಅಣ್ಣ, ಇಷ್ಟೊಂದೆಲ್ಲ ಇದೆ. ತಟ್ಟೆಲಿರೋದೆಲ್ಲ ನಾನೊಬ್ನೇ ತಿನ್ಬೋದಾ? ಅಣ್ಣ, ಇಂಥದ್ದನ್ನೆಲ್ಲ ತಿಂದು ನಮಗ ಅಭ್ಯಾಸನೇ ಇಲ್ವಲ್ಲ. ನೀನ್ ಹೇಳಿದ್ ನಿಜ ಸುಧಾ. ಶ್ರೀಮಾನ್, ನಾವಿದಕ್ಕೂ ಮೊದಲು ಇಂಥ ಭೋಜನ ನೋಡೇ ಇಲ್ಲ. ನಾವ್ ಯಾವಾಗ್ಲೂ ಉಳ್ದಿರೋ ಊಟನೇ ತಿಂತೀವಿ. ಕ್ಷಮಿಸಿ ನಮ್ಮನ್ನ. ಆದ್ರೆ ನಾವೀ ಭೋಜನ ಮಾಡೋಕ್ಕಾಗಲ್ಲ. ಹಾಗೆ ಹೇಳ್ಬೇಡಿ ಸುಧಾಮರೇ. ನೀವೆಲ್ಲರೂ ಊಟ ಮಾಡಿದ ನಂತರನೇ ನಮ್ಮ ಪರಿವಾರನೂ ಊಟ ಮಾಡೋದು. ಅಣ್ಣ, ಇಂಥ ಊಟ ನಾವು ಮುಂಚೆ ಮಾಡಿಲ್ಲ ಅಂದ್ರೆ ಏನಾಯ್ತು? ಈಗ್ಲಾದ್ರೂ ತಿಂದು ನೋಡ್ಬೋದಲ್ವಾ? ಹೌದು ಅಣ್ಣ, ನೀನೇ ಅಂದ್ಯಲ್ಲ, ಎಲ್ಲದ್ರಲ್ಲೂ ಗೋವಿಂದ ಇದ್ಮೇಲೆ ಬೇರೆಯಾಗಿ ಊಟ ಯಾಕೆ ಮಾಡ್ಬೇಕು? ನೀನ್ ಹೇಳಿದ್ ನಿಜ ಭಾನು. ಮೊದ್ಲು ಗೋವಿಂದಂಗೆ ನೈವೇದ್ಯ ಮಾಡ್ತೀನಿ. ಹೇ ಗೋವಿಂದ, ನನ್ನ ನೈವೇದ್ಯ ಸ್ವೀಕಾರ ಮಾಡು. ನಿಲ್ಸು ನಿನ್ನೀ ಭಕ್ತಿ ನಾಟಕನ. ಏನಾಯ್ತು ಬ್ರಾಹ್ಮಣ ದೇವ? ಈ ಬಾಲಕ ಮೋಸಗಾರ, ಪಾಪಿ ಇವನು. ಇದರಲ್ಲಿ ಖಂಡಿತ ಏನೂ ತಪ್ಪಾಗಿದೆ. ಇವರಂತೂ ಮಹಾನ್ ಜ್ಞಾನಿಗಳು. ಇವನು ಜ್ಞಾನಿ ಅಲ್ಲ, ಮಾಯಾವಿ. ಮಾಯೆ ತೋರಿಸಿ ಜನರನ್ನ ಮೂರ್ಖರನ್ನ ಮಾಡ್ತಾನೆ. ನೀವು ಮಧ್ಯದಲ್ಲಿ ಬರಬೇಡಿ, ಅನ್ಯಥಾ ನೀವು ನಮ್ಮ ಶಾಪಕ್ಕೆ ಗುರಿ ಆಗ್ತೀರಾ. ಕಟ್ ಹಾಕಿ ವಂಚಕನ್ನ.
ಆದ್ರೆ ಬ್ರಾಹ್ಮಣ ದೇವ, ನಾವಂತೂ ಯಾವ ಅಪರಾಧನೂ ಮಾಡಿಲ್ಲ. ಮತ್ತೆ ಹೀಗ್ ನೀಡಿರೋ ಭೋಜನ ಬಿಟ್ಟು ಹೋಗ್ಬಾರ್ದು. ಭೋಜನ ಮಾಡೋಕಾದ್ರೂ ಅವಕಾಶ ಕೊಡಿ. ನಿನಗೆ ಭೋಜನ ಅಲ್ಲ, ಶಿಕ್ಷೆ ಸಿಗ್ಬೇಕು. ಎಳ್ಕೊಂಡು ಕಟ್ಟಾಕಿ. ಆದ್ರೆ ಬ್ರಾಹ್ಮಣ ದೇವ, ಬ್ರಾಹ್ಮಣ ದೇವ, ನಾನ್ ಮಾಯಾವಿ ಅಲ್ಲ. ನಾವ್ ಯಾವ ಪಾಪನೂ ಮಾಡಿಲ್ಲ. ನಮ್ಮನ್ ಬಿಟ್ಬಿಡಿ. ಬಾಲಕ, ನೀನು ಮಾಯಾವಿನೇ. ನಿನ್ನ ಮಾಯೆಯಿಂದ ನಮ್ಮ ಪುರಾಣ ಶಾಸ್ತ್ರಗಳನ್ನ ಖಂಡಿಸೋಕ್ ಬಂದಿದ್ದೀಯ. ನಾವು ನಿನಗೆ ಖಂಡಿತ ಶಿಕ್ಷೆ ಕೊಡ್ತೀವಿ. ನಿಲ್ಲಿ ಬ್ರಾಹ್ಮಣ ದೇವ. ನಮ್ ದಾರಿ ಬಿಟ್ಟು ದೂರ ಹೋಗು. ನಮ್ಮ ಮಾರ್ಗನ ಅಪವಿತ್ರ ಮಾಡಬೇಡ. ಯಾವ ಪವಿತ್ರತೆ ಮತ್ತೆ ಅಪವಿತ್ರತೆ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ನಾವು ನಿನ್ ಬಗ್ಗೆ ಹೇಳ್ತಿದೀವಿ ಮೂರ್ಖ. ಈ ಜಗತ್ತಲ್ಲಿ ನಿನಗಿಂತ ಅಪವಿತ್ರ ಯಾರಿದ್ದಾರೆ? ಈ ಜಗತ್ನಲ್ಲಿ ಎಲ್ಲರಿಗಿಂತ ಅಪವಿತ್ರ ಈಗ ನೀವೇ. ಈ ನಿರ್ದೋಷಿ ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡ್ತಿರೋರು ಪಶುವಿನ ಹಾಗೆ ವ್ಯವಹಾರ ಮಾಡ್ತಿದ್ದೀರಿ. ಮೂರ್ಖ, ನೀ ನಮ್ಗೆ ಜ್ಞಾನ ಅಜ್ಞಾನದ ಪಾಠ ಮಾಡ್ತೀಯಾ? ಸರಿ, ನಮ್ಮ ಮಾರ್ಗದಿಂದ. ನೀವಿಲ್ಲಿಂದ ಈ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಯಾರು ತಡಿತಾರೆ ನಮ್ಮನ್ನ? ನಾನ್ ತಡಿತೀನಿ. ಏನ್ ನೋಡ್ತಿದ್ದೀರಿ? ಸರ್ಸಿ ಇವನ್ನ, ಇಲ್ಲ ಅಂದ್ರೆ ಹೊಡೆದು ತಳ್ಳಿ. ಜೈ ಜೈ ಶಂಕರ. ಮೂರ್ಖ, ನೀನು ಧರ್ಮಕ್ಕೆ ಅವಹೇಳನ ಮಾಡಿದೀಯಾ. ನಾನ್ ನಿನಗೆ ಶಿಕ್ಷೆ ಕೊಡ್ತೀನಿ. ಈಶ್ವರ ಹೇಳ್ತಾರೆ, ಎಲ್ಲದಕ್ಕಿಂತ ದೊಡ್ಡ ಧರ್ಮ ನಿರ್ದೋಷಿಗಳ ರಕ್ಷಣೆ ಮಾಡೋದು. ಮತ್ತಿವತ್ತು ಈ ಧರ್ಮದ ರಕ್ಷಣೆಗಾಗಿ ಒಂದೇ ಒಂದು ಉಪಾಯ ಉಳಿದಿದೆ, ಮತ್ತದಂದ್ರೆ ನಿಮ್ಗೆಲ್ಲ ಸರಿಯಾದ ಶಿಕ್ಷೆ ಕೊಡೋದು. ಓಡಿ ಓಡಿ. ನೀವು ಸತ್ಯ ಹೇಳಿದಿರಿ. ನಾನು ನನ್ನ ಎಲ್ಲ ಅಸುರಿ ಬಲ ಬಳಸಿದರೂ ನನ್ನ ಪಾಪಗಳನ್ನು ಪುಣ್ಯವಾಗಿ ಬದಲಾಯಿಸಲಾಗದು. ಆದರೆ ನೀವು ಹಾಗೆ ಮಾಡಬಹುದು. ನೀವು ನನ್ನ ಪಾಪವಾಣಿಯನ್ನು ಧರ್ಮವಾಣಿಯಾಗಿ ಬದಲಿಸಬಹುದು. ನಿನ್ನ ಮಾತಿನ ತಾತ್ಪರ್ಯ ಏನು? ನೀವು ಈಗ ಮಾಡಬೇಕಾದದ್ದು, ನೀವು ನನ್ನ ಕಂಸವಾಣಿಯನ್ನು ಲಿಪಿಬದ್ಧ ಮಾಡಿಬಿಡಿ. ಏನನ್ನು ನೀವು ಲಿಪಿಬದ್ಧ ಮಾಡುವಿರೋ ಜಗತ್ತು ಅದನ್ನೇ ಧರ್ಮ ಎನ್ನುತ್ತದೆ. ಮತ್ತು ನನ್ನನ್ನು ಭಗವಂತ ಹಾಗೂ ನನ್ನ ಅಮೂಲ್ಯ ವಚನವನ್ನು ಯಾವ ಸಂಹಿತೆಯಲ್ಲಿ ನೀವು ಬರೆಯುವಿರೋ, ನಾನಂತೂ ಅದರ ಹೆಸರು ಯೋಚಿಸಿದ್ದೇನೆ. ಕಂಸ ಸಹಿತ. ಅದು ಮುಂಬರುವ ಭವಿಷ್ಯದಲ್ಲಿ ಇಡೀ ಜಗತ್ತಿಗೆ ಧರ್ಮದ ಮಾರ್ಗ ತೋರುತ್ತದೆ. ಕಂಸ, ನಿನಗೆ ಗೊತ್ತಿದೆಯೇ ನೀನು ಏನು ಕೇಳುತ್ತಿರುವೆ? ನೀವು ಅಂತರ್ಯಾಮಿ ಗುರುದೇವ. ಎಲ್ಲವೂ ಗೊತ್ತಿದೆ, ಆದರೂ ಕೇಳುತ್ತಿದ್ದೀರಿ. ನಿಮಗೆ ತಿಳಿದಿದೆಯೇ? ಇಂಥ ಸಂಹಿತಗಳು, ಗ್ರಂಥ, ಪುರಾಣ ಬರೆದು ಬರೆದು ಈ ಋಷಿಗಳು ಆ ವಿಷ್ಣುವನ್ನು ಭಗವಂತ ಮಾಡಿದ್ದಾರೆ. ಆ ಗ್ರಂಥಗಳಲ್ಲಿ ಅವನ ಮಹಿಮಾ ಮಂಡನೆಯ ಹೊರತಾಗಿ ಇನ್ನೇನಿದೆ? ಮತ್ತು ನಾನು ಅಂದುಕೊಂಡೆ ಗುರುದೇವ, ನಾನು ಬಲದಿಂದ ಭಗವಂತ ಆಗಬಹುದು, ಆದರೆ ಹಾಗೆ ಆಗದು. ನಾನಂತೂ ಅಜ್ಞಾನಿ. ಭಗವಂತ ಮಾಡಬೇಕಾದ್ದು ಲೇಖನಿಯಿಂದ. ಈ ಋಷಿ ಯಾರ ಗುಣಗಾನ ಮಾಡುವರೋ, ಯಾರ ಬಗ್ಗೆ ಬರೆಯುವರೋ ಅವರೀಗ ಭಗವಂತ. ಗುರುದೇವ, ದೇವರ ಬಗ್ಗೆ ಅದೆಷ್ಟು ಗ್ರಂಥ ಬರೆದಿದ್ದಾರೆ, ಅದೆಷ್ಟು ಪುರಾಣ ಬರೆದಿದ್ದಾರೆ. ನಾವು ಅಸುರರಿಗೋಸ್ಕರ ಒಂದು ಸಾಲು ಇಲ್ಲವೇ? ಅದಕ್ಕಿಂದು ಮೊದಲ ಬಾರಿ ಒಬ್ಬ ಅಸುರನ ಮೇಲೆ ಸಂಹಿತೆ ಬರೆಯಬೇಕು. ಕಂಸ ಸಂಹಿತ. ಮತ್ತು ಅದರ ಲೇಖಕರು ಗುರುದೇವ ಗರ್ಗಾಚಾರ್ಯ. ಇದು ಸಂಭವವಾಗದು ಕಂಸ. ಹಾಗಾದ್ರೆ ಸಂಭವ ಮಾಡಿ. ಆಗಲೇ ಭಗವಂತ ಕಂಸನ ಹೆಸರು, ಭಗವಂತ ಕಂಸನ ಮಹಿಮೆ ಪೂರ್ತಿ ಜಗತ್ತಿನಲ್ಲಿ ಸಾಗುವುದು. ಭಗವಂತ ಕಂಸನ ಧಾಮದ ಧ್ವಜ ಪೂರ್ತಿ ಜಗತ್ತಿನಲ್ಲಿ ಹಾರಾಡುತ್ತದೆ. ಚಕ್ರಧಾರಿ. ನಡಿ ಮಗು,
ನೀವು ನಮ್ಮನ್ನ ಕಾಪಾಡಿ ಬಹಳ ದೊಡ್ಡ ತಪ್ಪು ಮಾಡಿದ್ರಿ. ಎಂತ ತಪ್ಪು ಮಗು? ಇವ್ರು ಸಮಾಜದ ಮುಖ್ಯ ಜನರು. ಇನ್ನಿವ್ರು ನಮ್ಮನ್ನ ಬದುಕೋಕ್ ಬಿಡಲ್ಲ. ಇಲ್ಲ ಮಗು, ನಾವಿರೋವಾಗ ನಿಮ್ಗೆ ಯಾರೂ ಏನು ಮಾಡಕ್ಕಾಗಲ್ಲ. ಒಂದು ಜಾಗ ಇದೆ, ಅದನ್ನ ಶಿವನೇ ಮಾಡಿದಾನೆ. ಮತ್ತದರ ಹೆಸರು ಸ್ಮಶಾನ. ಮತ್ತಲ್ಲಿ ಯಾವ ಧರ್ಮನೂ ನಡೆಯಲ್ಲ. ಅಲ್ಲಿರೋ ಒಂದೇ ಹೆಸರು ಮಹಾದೇವ. ಗುರುದೇವ, ನೀವೇ ನನ್ನ ಕಂಸ ಸಹಿತ ಲಿಪಿಬದ್ಧ ಮಾಡಬೇಕು. ಹೇ ನಾರಾಯಣ, ನೀವೀಗ ನನ್ನ ಇದ್ಯಾವ ವಿಕಟ ಸಮಸ್ಯೆಗೆ ನೂಕಿದಿರಿ? ಯಾವ ಕೈಗಳಿಂದ ನಾನು ನಿಮ್ಮ ಮಹಿಮೆ ಬರೆದೆನೋ ಅದೇ ಕೈಯಿಂದ ಕಂಸನ ಪಾಪವನ್ನು ಹೇಗೆ ಬರೆಯಲಿ? ಓಂ ಕಂಸಾಯ ನಮಃ. ಪ್ರಣಾಮ ಗುರುದೇವ. ಯಾವ ಚಿಂತೆಯಲ್ಲಿದ್ದೀರಿ? ಗೊತ್ತಿದೆ, ನೀವು ಕಂಸ ಸಹಿತ ಬರೆಯುವ ನಿರ್ಣಯ ಮಾಡಿದ್ದೀರಿ. ಸರ್ವಪ್ರಥಮ ನಮ್ಮ ಭಗವಂತನ ಹೆಸರು ಬರೆಯೋಣ. ಬರೆಯಿರಿ. ಓಂ ಕಂಸಾಯ ನಮಃ. ತೆಗೆದುಕೊಳ್ಳಿ ತಾಳೆಪತ್ರ ಮತ್ತು ಲೇಖನಿ. ಕಂಸ, ಗ್ರಂಥ ಬರೆಯುವುದು ಪುಣ್ಯ ಮತ್ತು ಧರ್ಮದ ಕಾರ್ಯ ಮಾಡುವವರ ಬಗ್ಗೆ. ನಿನ್ನಂತಹ ಪಾಪಿ ಅಧರ್ಮಿಯಂತೂ ಎಷ್ಟು ಶೀಘ್ರ ಸಂಭವವೋ ಅಂತ್ಯವಾಗಿ ಬಿಡಬೇಕು. ಗರ್ಗಾಚ. ಇಲ್ಲ 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 ಇಲ್ಲ. ಯಾರಾದರೂ ತಮ್ಮ ಗುರುವನ್ನೇ ಸಾಯಿಸುವುದೇ? ನಾನು ಕೇವಲ ಹಾಸ್ಯಕ್ಕಾಗಿ ಹಾಗೆ ಮಾಡಿದ್ದು ಗುರುದೇವ. ಈಗ ನೀವು ಬೇಗನೆ ಹೇಳಿಬಿಡಿ, ನೀವು ನನ್ನ ಜೊತೆ ತಮಾಷೆ ಮಾಡಿದ್ದೆಂದು. ಕಂಸ, ನಿನಗೆ ಗೊತ್ತಿರಲಿ, ನಾನು ಏನು ಬರೆವೆನೋ ಅದು ನನ್ನ ಆತ್ಮಕ್ಕೆ ಸತ್ಯ ಅನಿಸಬೇಕು. ಸತ್ಯವೊಂದೇ, ಸಮರ್ಪಿತವೂ ಸಾರ್ಥಕವೂ ಅಮೂಲ್ಯವೂ ಧರ್ಮವೂ ಅದೇ ಶ್ರೇಷ್ಠವು. ಜಗತ್ತಿನ ಯಾವ ಶಕ್ತಿಯೂ ನನ್ನ ಲೇಖನೆ ಆಗಲಾರದು. ಗುರುದೇವ ಸತ್ಯ ಹೇಳುತ್ತಿದ್ದಾರೆ. ಭಗವಂತ, ಇದೇನೆ ಗುರುಗಳ ಮನ ಮತ್ತು ಆತ್ಮದಿಂದ ಬಂದಂತ ಅಡ್ಗಂ ಪಡ್ಗಂ ವಾಣಿ. ಗರ್ಗ ಸಂಹಿತ. ನೋಡೋಣ ಇದರಲ್ಲಿ ಏನು ಬರೆದಿದೆ ಎಂದು. ಓಂ ನಮೋ ಭಗವತೆ ವಾಸು. ಇದೇನು ಗುರುದೇವ, ನನ್ನ ಶತ್ರುವಿನ ಮಹಿಮಾ ಮಂಡನೆ. ಹೇಳಿರಿ. ಕೃಷ್ಣ, ಅನರ್ಥ ಆಗಿದೆ. ಆ ಪೌಂಡ್ರಿಕ ಗೋಪಿಕೆಯರನ್ನ ಕರ್ಕೊಂಡು ಯಮುನೆ ಕಡೆ ಹೋದ. ಇದು ಬಹಳ ದೊಡ್ಡ ಸಂಕಟನೇ. ಗೋಪಿಯರು ಮತ್ತೆ ಪೌಂಡ್ರಿಕ. ಅಣ್ಣ, ರಾಧಿ, ನೀವೆಲ್ಲರೂ ವೃಂದಾವನವಾಸಿಗಳನ್ನ
ನಡೀರಾದೆ. ನಡಿಯಣ್ಣ. ಗೋಪಿಯರೇ, ನಿಮ್ಮ ಜೀವನದಲ್ಲಿ ಆನಂದದ ಮಳೆ ಆಗೋದಿದೆ. ಇಲ್ಲಿಂದ ನಿಮ್ಮೆಲ್ಲರ ಸ್ವಚ್ಛಂದ ಜೀವನ ಶುರು ಆಗ್ತಿದೆ. ಈಗ ನೀವು ಎಲ್ಲ ಬಂಧನದಿಂದ ಮುಕ್ತರಾಗುವಿರಿ. ಹೋಗಿ ಗೋಪಿಯರೇ, ಸ್ನಾನ ಮಾಡಿ. ನಾನು ನಿಮ್ಮ ಆನಂದದ ವ್ಯವಸ್ಥೆ ಮಾಡ್ತೀನಿ. ನಿಲ್ಲಿ. ನಿರ್ವಸ್ತ್ರರಾಗಿ ಹೋಗಿ, ಬಂಧನಗಳಿಲ್ಲದೆ ಹೋಗಿ, ಪ್ರತಿಯೊಂದು ಬಂಧನದಿಂದಲೂ ಮುಕ್ತರಾಗಿ. ಈಗ ನೋಡ್ತೀನಿ ಆ ಕೃಷ್ಣ ನಿಮ್ಮ ಮಾನ ಮರ್ಯಾದೆಯ ರಕ್ಷೆ ಹೇಗೆ ಮಾಡ್ತಾನೆ. ಭಗವಂತ ಪೌಂಡ್ರಿಕ ಹೇಳಿದ್ದು ನಿಜ. ಸ್ವಚ್ಛಂದತೆಯಲ್ಲಿ ಇರೋ ಆನಂದ ಯಾವ ಬಂಧನದಲ್ಲೂ ಇಲ್ಲ. ಹೌದು ಕಣೆ, ನಾವ್ ಈ ತರ ಸ್ನಾನ ಮಾಡ್ತಿದ್ರೆ ಎಷ್ಟು ಚಂದ ಅನ್ಸತ್ತೆ. ಹೌದು ಕಣೆ, ಭಗವಂತ ಪೌಂಡ್ರಿಕ ನಮ್ಮೆಲ್ಲರ ಜೀವನದಲ್ಲಿ ಬರ್ದೇ ಇದ್ದಿದ್ರೆ ಇಂಥ ಆನಂದ ಸಿಗ್ತಾ ಇರ್ಲಿಲ್ಲ. ಎಷ್ಟು ಆನಂದ ಆಗ್ತಾ ಇದೆಯಲ್ವಾ? ಪೌಂಡ್ರಿಕ ಗೋಪಿಯರನ್ನ ಈ ರೀತಿ ಭ್ರಮೆಗೊಳಿಸಿ ಯಮುನೆಯಲ್ಲಿ ಸ್ನಾನ ಮಾಡೋದಿಕ್ಕೆ ಕರ್ಕೊಂಡು ಹೋಗೋದ್ರ ಉದ್ದೇಶ ಏನಾಗಿತ್ತು? ಅವಶ್ಯವಾಗಿ ಈ ಬಹುರೂಪಿ ಅವರ ಮಾನ ಮರ್ಯಾದೆಯನ್ನ ಹರಣೆ ಮಾಡ್ಬೇಕಂತಿದ್ದಾನೆ. ನಾನು ಇದರ ಬಗ್ಗೆ ತಿಳ್ಕೊಳ್ಳೇಬೇಕು. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಎಂಥ ಮಾತು ಗುರುದೇವ. ಸಂಭವಿಸಿದಾಗೆಲ್ಲ ಧರ್ಮಕ್ಕೆ ಹಾನಿ, ನಾಶಕ್ಕೆ ಅಸುರ ಅಧರ್ಮೀಯ ಅಭಿಮಾನ. ಬರುವನು ಧರಿಸಿ ಪ್ರಭು ಮನುಜ ಶರೀರ, ಕಾಯುವನು ಸದಾ ಸಜ್ಜನರ ತಾನು. ಅದ್ಭುತ, ಅತಿ ಉತ್ತಮ, ಅಭಿಭೂತನಾದನು ನಾನು. ಕಂಸ ಸಹಿತ ಬರೆಯುವುದಕ್ಕೆ ಇದಕ್ಕೆಂದೇ ನಾನು ನಿಮಗೆ ಹೇಳಿದ್ದು. ನನ್ನ ಆಯ್ಕೆಯು ಎಂದಿಗೂ ಅನುಚಿತ ಆಗುವುದಿಲ್ಲ. ನೀವೇ ಎಲ್ಲರಿಗಿಂತ ಉತ್ತಮರು ನನ್ನ ಈ ಪ್ರಯತ್ನಕ್ಕೆ. ಆದರೆ ನಾನು ಯೋಚಿಸಿರಲಿಲ್ಲ ನೀವು ನನ್ನ ಶತ್ರುವಿನ ಕುರಿತು ಇಷ್ಟೊಂದೆಲ್ಲ ಬರೆಯುವಿರೆಂದು. ಯಾದವ ಕುಲದ ಗುರು ಆಗಿದ್ದು ನನ್ನ ಆ ಪರಮ ಶತ್ರುವಿನ ಇಷ್ಟೊಂದು ಮಹಿಮಾ ಮಂಡನೆ. ಏನಿದು? ಇದೇನು ಬರೆದಿದ್ದೀರಿ ಗುರುದೇವ? ನಾನು ಯೋಚಿಸಿರಲಿಲ್ಲ ನೀವು ಸುಳ್ಳನ್ನು ಬರೆಯುವಿರೆಂದು. ಇಷ್ಟು ದೊಡ್ಡ ಸುಳ್ಳು ಆ ಬಾಲಕನ ಕುರಿತು. ಆ ಕೃಷ್ಣ ಆ ವಿಷ್ಣುವಿನ ಅವತಾರವೇ. ಜಗತ್ತೇ ಸಾಕ್ಷಿ ಇದೆ. ಈ ಗುರು ಗರ್ಗಾಚಾರ್ಯರ ಜೀವನದಲ್ಲಿ ಅಸತ್ಯಕ್ಕೆ ಕಿಂಚಿತ್ ಸ್ಥಾನವೂ ಇಲ್ಲ. ನಾನು ಯಾವುದೇ ಅಸತ್ಯ ಬರೆಯಲಾರೆ ಕಂಸ. ಬರೆದದ್ದೆಲ್ಲ ಅಕ್ಷರಶಃ ಸತ್ಯ ಮಾತ್ರವೇ. ಯಾವ ಸತ್ಯ ಬರೆದದ್ದು? ಪೂತನಿ ವಧೆ, ಗೋಕುಲವಾಸಿಗಳ ರಕ್ಷೆ. ಇದೆಂದು ಆಯಿತು? ಯಾವಾಗ ರಕ್ಷೆ ಮಾಡಿದ್ದು? ನಿಮ್ಮಂತಹ ಆಚಾರ್ಯರೇ ಇವರಂತಹ ಜನರನ್ನು ಭಗವಂತ ಮಾಡಿದ್ದು. ನಿಮ್ಮಂತಹ ಆಚಾರ್ಯರ ಕಾರಣ ಆ ರಾಮ ಭಗವಂತ ಆಗಿಬಿಟ್ಟ. ನಿಮ್ಮಂತಹ ಜನರೇ
ಅದೆಷ್ಟು ವಿಷ್ಣು ಭಕ್ತರನ್ನು ಭಗವಂತ ಮಾಡಿದಿರೋ ತಿಳಿಯದು. ಆದರೆ ಇನ್ನು ಹಾಗಾಗದು ಗುರುದೇವ. ಈ ಬಾರಿ ನಾನು ಜಗತ್ತಿನಲ್ಲಿ ಹೀಗೆ ಏನೂ ಆಗಲು ಬಿಡುವುದಿಲ್ಲ. ಅನರ್ಥ. ನೀನೀಗ ಎಂಥ ಅನರ್ಥ ಮಾಡಿಬಿಟ್ಟೆ ಕಂಸ. ಇದೆಂಥ ಅನರ್ಥ ಆಯಿತು ಪ್ರಭು. ನನ್ನ ಈ ಅನನ್ಯ ಭಕ್ತಿ, ನನ್ನ ಯೋಗ ಶಕ್ತಿ ಮತ್ತು ನನ್ನ ಜೀವನದ ಅನುಭವ ಪರಮಾವತಾರಿ ಶ್ರೀಕೃಷ್ಣನ ಲೀಲೆಗಳು ಮತ್ತು ಗರ್ಗ ಸಂಹಿತೆಯಲ್ಲಿ ಸಂಚಿತ ಜ್ಞಾನ ಎಲ್ಲ ಒಂದೇ ಕ್ಷಣದಲ್ಲಿ ಭಸ್ಮವಾಯಿತು. ಇದೇ ತಾನೇ ಆ ಕೈ. ಇದರಲ್ಲೇ ನನ್ನ ಶತ್ರುವಿನ ಗುಣಗಾನ ಬರೆದದ್ದು. ಅನಿಸುತ್ತಿದೆ ಇದನ್ನು ತುಂಡರಿಸಿ ಈಗಲೇ ದೇಹದಿಂದ ವಿಭಜನೆ ಮಾಡಬೇಕೆಂದು. ನನ್ನ ಗೋಲೋಕದ ಗೋಪಿಯರೇ, ನೀವೇನೇ ಆದ್ರೂ ನನ್ನ ಜೊತೆಗೆ ಇರ್ತಿದ್ರಿ. ಭಕ್ತಿ ಭಾವದಲ್ಲಿ ಮುಳುಗಿ ಇಲ್ಲಿಗೆ ಹೊರಟು ಬಂದಿದ್ದೀರಾ. ಮತ್ತೆ ಈಗ ಗೋಪಿಯರು ಭ್ರಮಿತರಾಗಿ ತಮ್ಮ ಮಾನ ಮರ್ಯಾದೆಯನ್ನು ತ್ಯಜಿಸಿದರೆ ನನ್ಗೆ ಇಂದು ಭಕ್ತಿ ಮತ್ತೆ ಭ್ರಮೆನೆ ಗೆಲ್ಲೋ ಹಾಗೆ ಅನಿಸ್ತಾ ಇದೆ. ಎಂದು ನಾನು ಈಗ ಬಿಡಲ್ಲ. ನಾನು ಗೋಪಿಯರ ರಕ್ಷಣೆ ಮಾಡಲೇಬೇಕು. ಆದ್ರೆ ಹೇಗೆ? ಈ ಕಾರ್ಯದಲ್ಲಿ ನನ್ಗೆ ಸಹಾಯ ಮಾಡೋದ್ಯಾರು? ಇವತ್ತು ನನಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ಪ್ರತ್ಯಕ್ಷರಾಗಿ ದೇವಿ, ಪ್ರತ್ಯಕ್ಷರಾಗಿ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಭಗವಂತ, ವಿನಂತಿ ಮತ್ತು ನನ್ನ ಬೇಡಿಕೆ, ಏನಾದ್ರೂ ನಿಮ್ಮಿಂದ ಗುರುಗಳ ಮೇಲೆ ಕೈ ಎತ್ತೋಕಾಗ್ದಿದ್ರೆ ನನಗ ಆದೇಶ ಕೊಡಿ. ನಾನು ಕ್ಷಣ ಮಾತ್ರದಲ್ಲಿ ಶರೀರ ಮತ್ತೆ ಕೈಗಳ ಮಧ್ಯೆ ಕಾಣೋ ಜಾಗ ಆಗ್ಬಿಡ್ತೀನಿ. ಭದ್ರಾಕ್ಷ. ಭಗವಂತ, ನಿಮ್ಮ ಕೈಯಲ್ಲಿ ಈ ಬೂದಿನ? ಇಲ್ಲ ಇಲ್ಲ ಇಲ್ಲ. ಒಬ್ಬ ಗುರುವಿನ ಕೈಯಲ್ಲಿ ಬೂದಿಯು ಶೋಭೆ ತರುವುದಿಲ್ಲ. ಈಗ ನೋಡಿ, ನಾನು ನಿಮ್ಮ ಕೈ ಮತ್ತು ನಿಮ್ಮ ಮನದ ಕೊಳೆಯನ್ನು ನನ್ನ ಮುಖದಿಂದ ಅಳಿಸಿದೆ. ಈಗ ನಿಮ್ಮ ಮನವು ಪವಿತ್ರವಾಗಿದೆ ಮತ್ತು ಕೈಗಳು ಪಾವನವೇ. ಈಗ ನಿಮ್ಮ ಪಾವನ ಪವಿತ್ರ ಕೈಗಳಿಂದ ನೀವು ಬರೆಯುವಿರಿ ಕಂಸ ಸಂಹಿತ. ಇದರ ಹೊರತಾಗಿ ನಿಮ್ಮ ಬಳಿ ಯಾವ ದಾರಿಯೂ ಉಳಿದಿಲ್ಲ.
ನನಗೇನು ಬೇಕಿತ್ತೋ ಅದ ಮಾಡಿದೆ ಕಂಸ. ಈಗ ಮತ್ತೆ ಏನೇ ಮಾಡುವುದಿದ್ದರೂ ಮಾಡಬಹುದು, ಆದರೆ ನೀನು ನನ್ನ ಕೈಗಳಿಂದ ಅಧರ್ಮ ಮಾಡಿಸಲಾಗದು. ಇನ್ನೂ ನಿನಗೆ ಅನಿಸಿದರೆ ನನ್ನ ಕೈಗಳ ಕಡಿದು ನೀನು ನನ್ನಿಂದ ನನ್ನ ಕೃಷ್ಣನ ಭಕ್ತಿ ಕಸಿವೆ ಎಂದು ಅದು ನಿನ್ನ ಮಿಥ್ಯಾಭ್ರಮೆಯಷ್ಟೇ. ಅದು ಅಸಂಭವವಾದುದು ಕಂಸ. ನೀನು ಆ ಪರಮಶಕ್ತಿಯನ್ನು ತಿಳಿದಿಲ್ಲ ಕಂಸ. ಅದಕ್ಕೆ ಯಾವ ಲಿಪಿಯ ಅವಶ್ಯಕತೆ ಬೇಕಿಲ್ಲ, ಅದಕ್ಕೆ ಯಾವ ಗ್ರಂಥದ ಅವಶ್ಯಕತೆ ಬೇಕಿಲ್ಲ. ಏಕೆಂದರೆ ಸಂಪೂರ್ಣ ಸೃಷ್ಟಿ ಅದರ ವಿಚಾರ ಮತ್ತು ವಚನಗಳಿಂದ ತುಂಬಿಕೊಂಡಿದೆ. ಈ ಗರ್ಗ ಸಂಹಿತೆಯನ್ನು ನೀನು ಸುಟ್ಟು ಹಾಕಿ ನಾಶ ಮಾಡಿಬಿಟ್ಟೆ. ಅದನ್ನು ನಾನು ಬರೆಯಲಿಲ್ಲ, ಸ್ವಯಂ ನಾರಾಯಣನೇ ಅದನ್ನು ನನ್ನ ಮನಪಟಲದಲ್ಲಿ ಬರೆದಿದ್ದ. ಆ ಗ್ರಂಥ ಆ ತಾಳೆಯ ಎಲೆಯಲ್ಲ, ನನ್ನ ಮಸ್ತಿಷ್ಕದಲ್ಲಿ ಬರೆದಿದೆ, ಸುರಕ್ಷಿತವಿದೆ. ಕಂಸ, ನಾನು ಪುನಃ ಲಿಪಿಬದ್ಧ ಮಾಡುವೆ ಈ ಗರ್ಗ ಸಂಹಿತೆಯನ್ನು. ನಾನು ನೋಡುವೆ ಆ ವಿಷ್ಣುವಿನ ಈ ಅವತಾರದ ಸಂಹಿತೆ ಲಿಪಿಬದ್ಧ ಹೇಗಾಗುವುದು. ಹೇ ನಾರಾಯಣ, ನಾನು ಜೀವನ ಪರ್ಯಂತ ನಿಮ್ಮ ಸತ್ಯನಿಷ್ಠ ಭಕ್ತಿ ಮಾಡಿದೆ. ನನ್ನ ರೋಮ ರೋಮದಲ್ಲಿ ನಿಮ್ಮ ಭಕ್ತಿ ತುಂಬಿದೆ. ನನ್ನ ಪ್ರತಿಯೊಂದು ಶ್ವಾಸದಲ್ಲೂ ನಿಮ್ಮಯ ಹೆಸರು ಬರೆದಿದೆ. ಹೇ ನಾರಾಯಣ, ಇಂದು ನಿಮ್ಮ ಭಕ್ತನ ಭಕ್ತಿಯ ಪರೀಕ್ಷೆ ಇದೆ ಮತ್ತು ನೀವು ನಿಮ್ಮ ಭಕ್ತನ ಇಚ್ಛೆ ಪೂರ್ತಿ ಮಾಡಲೇಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಪ್ರಣಾಮ ಪ್ರಭು. ನೀವು ನನ್ನ ಸ್ಮರಿಸಿದಿರಿ, ನಾನು ಧನ್ಯಳಾದೆನು. ಆಜ್ಞೆ ನೀಡಿರಿ ಪ್ರಭು, ನಾ ನಿಮಗೆ ಏನು ಸಹಾಯ ಮಾಡಬಹುದು? ಆಗಲಿ ಪ್ರಭು, ಏನು ಮಾಡಬೇಕೆಂದು ನನಗೆ ಅರ್ಥವಾಯಿತು. ಪ್ರಭು, ನಾನು ನನ್ನ ಮಾಯೆಯಿಂದ ಒಂದು ಹೊಸ ಸರೋವರ ಮಾಡಿದೆ. ಈಗ ಈ ಪೂರ್ತಿ ಮಹಾವನದಲ್ಲಿ ಕೇವಲ ಒಂದೇ ಸರೋವರ ಕಾಣಿಸುತ್ತದೆ. ಈಗ ಯಾರಿಗೂ ಯಮುನೆ ಕಾಣಿಸುವುದಿಲ್ಲ. ಅಲ್ಲಿ ಸ್ನಾನ ಮಾಡುವ ಗೋಪಿಕೆಯರು ಕಾಣರು. ದೇವಿ, ನಾನು ನಿಮ್ಗೆ ಸದಾ ಆಭಾರಿಯಾಗಿರ್ತೀನಿ. ನೀವು ವೃಂದಾವನದ ಮಾನಗೌರದ ರಕ್ಷಣೆ ಮಾಡಿ ನಿಮ್ಮ ಅಮೂಲ್ಯ ಯೋಗದಾನ ಮಾಡಿದ್ದೀರಾ. ಪ್ರಭು, ನಿಮ್ಮ ನೆರವಿಗೆ ನಾನು ಎಂದಿಗೂ ಸಿದ್ಧ. ಈಗ ನನಗೆ ಆಜ್ಞೆ ನೀಡಿರಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ. ಕಂಸ, ನೀನು ಯಾವ ಗರ್ಗ ಸಂಹಿತೆಯನ್ನು ನಿನ್ನ ಬುದ್ಧಿಯಿಂದ ಸುಟ್ಟು ಹಾಕಿ ನಾಶ ಮಾಡಿದೆಯೋ
ಪರಮಾವತಾರಿಯ ಲೀಲೆಗಳ ಈ ಸಂಗ್ರಹವನ್ನು ನೀನು ನಾಶ ಮಾಡಿದ್ದೆಯಲ್ಲ. ನೋಡು, ಅದು ಪುನಃ ಸುರಕ್ಷಿತವಾಗಿ ನನ್ನ ಕೈಯಲ್ಲಿದೆ. ನಾನಿನ್ನು ಹೊರಟೆ. ಸಾಧ್ಯವಾದರೆ ಈಗ ಪ್ರಯತ್ನ ಮಾಡು. ತಡೆಯುವುದಾದರೆ ತಡೆದು ನೋಡು ನನ್ನನ್ನು.